Fourth semester paper Mental Health and Psychiatric Social Work, Unit 3, topic Role of Paraprofessionals in the Welfare of Mentally Ill. ನಿನ್ನೆ ಸೆಷನ್ನಲ್ಲಿ ರೋಲ್ ಆಫ್ ವಾಲಂಟರಿ ಆರ್ಗನೈಸೇಷನ್, ಗೌರ್ಮೆಂಟಲ್ ಏಜೆನ್ಸೀಸ್ ಅವರದ್ದು ನೋಡಿದ್ದೀವಿ. ಈಗ ಮುಂದುವರೆದ ಭಾಗವಾಗಿ ಆಸ್ಪತ್ರೆ ಅಥವಾ ಮಾನಸಿಕ ಆರೋಗ್ಯ ಕೇಂದ್ರದ ಅವಿಭಾಜ್ಯ ಅಂಗ ಆದಂತಹ ಅರೆಕಾಲಿಕ ವೃತ್ತಿ ವ್ಯಕ್ತಿಗಳ ಪಾತ್ರ ಏನು ಈ ಮಾನಸಿಕ ಅಸ್ವಸ್ಥ ರೋಗಿಗಳ ಕ್ಷೇಮಾಭಿವೃದ್ಧಿಯಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಅರೆಕಾಲಿಕ ವೃತ್ತಿ ಅಂದ್ರೆ ಈಗ ನಿಮ್ಗೆ ಪ್ಯಾರಾಮೆಡಿಕಲ್ಸ್ ಅಂತ ಎಲ್ಲ ಕೇಳಿದಿರಲ್ಲ, ಅದೇ ತರ ಪ್ಯಾರಾಪ್ರೊಫೆಷನಲ್ಸ್. ನಾವು ಮಾನಸಿಕ ಆರೋಗ್ಯ ವೃತ್ತಿಯಲ್ಲಿ ಇರುವಂತಹ ಅರೆಕಾಲಿಕ ವೃತ್ತಿಯವರು ಯಾರ್ಯಾರು ಅದೆಲ್ಲ ಮುಂದೆ ಬರುತ್ತೆ. ಅಂದ್ರೆ ಇದೊಂದು ರೀತಿಯ ಸಪೋರ್ಟಿವ್ ಪ್ರೊಫೆಷನ್ ಅಂತ ಅರ್ಥ ಮಾಡ್ಕೋಬಹುದು. ಸೊ ಏನೇನು ಹೇಗೆ ಅಂತ ನೋಡೋಣ. ದೀಸ್ ಆರ್ ಸಪೋರ್ಟಿವ್ ಟು ಪ್ರೊಫೆಷನ್ ಇನ್ ಡೆಲಿವರಿಂಗ್ ಹೆಲ್ತ್ ಕೇರ್ ಸರ್ವಿಸಸ್ ಟು ಪೇಷಂಟ್ಸ್. ರೋಗಿಗಳಿಗೆ ಆರೋಗ್ಯದ ಸೇವೆಯನ್ನು ಒದಗಿಸುವಲ್ಲಿ ಬೆಂಬಲವಾಗಿ ಇರುವಂತಹ ವೃತ್ತಿಪರ ವ್ಯಕ್ತಿಗಳು. ಅಂದ್ರೆ those professional are supported by these people. They cannot handle with their own, so they need somebody's help to carry out the services. Hence paraprofessionals will support to the main professionals in delivering the healthcare services to the clients or the patients. ರೋಗಿಗಳಿಗೆ ಏನೇ ಸೇವೆಗಳನ್ನು ನೀಡಲಿ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲಾ ಸೇವೆಗಳನ್ನು ನೇರವಾಗಿ ರೋಗಿಗಳಿಗೆ ತಲುಪಿಸುವಲ್ಲಿ ಇವರ ಪಾತ್ರ ಬಹಳ ಮುಖ್ಯ. ಅವರು ಒಂದು ರೀತಿಯ ಬೆಂಬಲವಾಗಿ, ಒಂದು ಕಡೆ ಪ್ರೊಫೆಷನಲ್ಸ್ಗೆ ಬೆಂಬಲವಾಗಿರ್ತಾರೆ, ಇನ್ನೊಂದು ಕಡೆ ಪೇಷಂಟ್ಸ್ ಕೂಡ ಬೆಂಬಲವಾಗಿರ್ತಾರೆ ಅನ್ನುವಂಥದ್ದು. These are supportive to professional. Paraprofessionals act as agent between professional and patients in the healthcare units. ಆರೋಗ್ಯ ಸೇವಾ ಘಟಕಗಳಲ್ಲಿ ವೃತ್ತಿಪರರು ಮತ್ತು ರೋಗಿಗಳ ನಡುವೆ ಮಧ್ಯವರ್ತಿಗಳಾಗಿ ತಮ್ಮ ಬೆಂಬಲವನ್ನು ನೀಡುತ್ತಾರೆ. ಸೊ ಈಗ ಈ ಪ್ಯಾರಾಪ್ರೊಫೆಷನಲ್ಸ್ ಅಂತ ಯಾರ್ಯಾರೆಲ್ಲ ಇರ್ತಾರೋ ಅವರು ಪ್ರೊಫೆಷನಲ್ಸ್ ಮತ್ತು ಪೇಷಂಟ್ಸ್ ಮಧ್ಯೆ ಒಂದು ರೀತಿಯ ಸೇತುವೆಯಾಗಿ, ಒಂದು ರೀತಿಯ ಬೆಂಬಲವಾಗಿ ಕಾರ್ಯನಿರ್ವಹಿಸ್ತಾರೆ. ಯಾವ ವ್ಯಕ್ತಿಗಳಿಗೆ ಸಹಾಯದ ಅಗತ್ಯ ಇದೋ ಅವರಿಗೆ ತಲುಪಿಸುವಲ್ಲಿ ಅವರ ಪಾತ್ರ, ಜವಾಬ್ದಾರಿ ಇರುತ್ತದೆ ಅನ್ನುವಂಥದ್ದು. The goal is to empowering the clients and their supportive network to actively participate in mental health treatment. ಮಾನಸಿಕ ಆರೋಗ್ಯ ಚಿಕಿತ್ಸೆಯಲ್ಲಿ ಸಕ್ರಿಯರಾಗಿ ಭಾಗವಹಿಸಲು ಅಗತ್ಯವಿರುವ ಬೆಂಬಲಿತ ಸಂಪರ್ಕದ ಜಾಲವನ್ನು ನಿರ್ಮಿಸುವಲ್ಲಿ ಇವರ ಪಾತ್ರ ಬೆಂಬಲಿತವಾಗಿರುತ್ತದೆ. ಹಾಗೂ ಅರ್ತಿಯನ್ನು ಸಬಲೀಕರಣಗೊಳಿಸುವುದೇ ಪ್ರಮುಖ ಗುರಿಯಾಗಿರುತ್ತದೆ. ಅಂದ್ರೆ ಈ ಅರೆಕಾಲಿಕ ವೃತ್ತಿಯವರ ಪ್ರಮುಖ ಗುರಿ ಏನಂದ್ರೆ ಪೇಷಂಟ್ಸ್ಗೆ ಏನೇನೆಲ್ಲ ಮಾಹಿತಿ ಅಗತ್ಯ ಇದೆಯೋ, ಚಿಕಿತ್ಸೆ ಅಗತ್ಯ ಇದೆಯೋ ಅದನ್ನೆಲ್ಲ ಕೊಟ್ಟು ಅವರನ್ನ ಸಬಲರನ್ನಾಗಿಸೋದು, ಅಂದ್ರೆ ಸಶಕ್ತಿಗೊಳಿಸೋದು ಅನ್ನುವಂತ. ಅಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಸೇವೆಯನ್ನ ಸುಲಭವಾಗಿ ಸಿಗೋ ರೀತಿ ಮಾಡೋದೇ ಪ್ರಮುಖ ಗುರಿ. ಅದರ ಜೊತೆಗೆ ಆ ಅರ್ಥಿಗಳಿಗೆ ಇರುವಂತಹ ಬೆಂಬಲಿತ ಜಾಲ, ಅಂದ್ರೆ ಅವರ ಗೆಳೆಯರು, ಸಹೋದ್ಯೋಗಿಗಳು, ಮತ್ತೆ ನೆರೆಹೊರೆಯವರು, ಸಂಬಂಧಿಕರು, ಕುಟುಂಬದವರು,
ಈ ರೀತಿಯ ಸಂಪರ್ಕದ ಜಾಲವನ್ನ ಸಕ್ರಿಯವಾಗಿ ಭಾಗವಹಿಸೋ ರೀತಿಯಲ್ಲಿ ಮಾಡೋದೇ ಅವರ ಪಾತ್ರ ಅಂತ. ಸೊ ದೇ ವಿಲ್ ಎನೇಬಲ್ ದ ನೆಟ್ವರ್ಕ್ ಆಫ್ ಕ್ಲೈಂಟ್ಸ್ ಅಂಡ್ ಆಲ್ಸೋ ಎಂಪವರ್ ದೆಮ್ ಟು actively participate in the mental health treatment. So that is the role of paraprofessionals. Next. ಯಾರ್ಯಾರು ಇರ್ತಾರೆ? ಮೆಂಟಲ್ ಹೆಲ್ತ್ ಪ್ಯಾರಾಪ್ರೊಫೆಷನಲ್ಸ್ ಇನ್ಕ್ಲೂಡ್ಸ್ ಮೆಂಟಲ್ ಹೆಲ್ತ್ ನರ್ಸ್, ಕ್ಲಿನಿಕಲ್ ಸ್ಟಾಫ್, ಥೆರಪಿಸ್ಟ್ಸ್, ಟೆಕ್ನಿಷಿಯನ್ಸ್ ಅಂಡ್ ಹೆಲ್ತ್ ಕೇರ್ ಅಸಿಸ್ಟೆಂಟ್ಸ್. ಅಂದ್ರೆ ಈ ಮಾನಸಿಕ ಆರೋಗ್ಯ ಅರೆಕಾಲಿಕ ವೃತ್ತಿ ವ್ಯಕ್ತಿಗಳು ಯಾರ್ಯಾರು ಅಂದ್ರೆ ದಾದಿಯರು, ಕ್ಲಿನಿಕಲ್ಲಿ ಸಪೋರ್ಟ್ ಮಾಡುವಂತಹ ಸಿಬ್ಬಂದಿಗಳು, ಮತ್ತೆ ತಾಂತ್ರಿಕ ವರ್ಗದವರು ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಆ ತರ ಇರ್ತಾರಲ್ಲ ಅವರು, ಜೊತೆಗೆ ಬೇರೆ ಬೇರೆ ಥೆರಪಿಸ್ಟ್ಗಳು, ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಥೆರಪಿಸ್ಟ್, ಕ್ರಿಯೇಟಿವ್ ಆರ್ಟ್ಸ್ ಥೆರಪಿಸ್ಟ್, ಬಿಹೇವಿಯರಲ್ ಥೆರಪಿಸ್ಟ್, ಸೈಕೋಥೆರಪಿಸ್ಟ್, ಈ ರೀತಿಯ ಬೇರೆ ಬೇರೆ ಚಿಕಿತ್ಸಕರು, ಅದರಲ್ಲಿ ಸ್ಪೆಷಲಿಸ್ಟ್ ಆಗಿರುವಂತವರು, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೆರವನ್ನು ಒದಗಿಸುವ ವ್ಯಕ್ತಿಗಳು, ಅದು ಅಟೆಂಡರ್ಸ್ ಆಗಿರ್ಬೋದು, ಪಿಯೂನ್ಸ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ವಾರ್ಡ್ ಬಾಯ್ ಅಂತ ಕರಿತೀವಲ್ಲ ಅವರು, ಆ ತರದವರು ಕೂಡ ಪ್ಯಾರಾಪ್ರೊಫೆಷನಲ್ಸ್ ಅಂತಾನೆ ನಾವು ಕರಿತೀವಿ. ಯಾಕಂದ್ರೆ ಅವ್ರಿಗೆ ಸ್ಪೆಸಿಫಿಕ್ ಟ್ರೈನಿಂಗ್ ಆಗಿರುತ್ತೆ, ಟೆಕ್ನಿಕ್ಸ್ ಗೊತ್ತಿರುತ್ತೆ, ಯಾವ ಸಂದರ್ಭದಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ, ಅದಕ್ಕೆ ಅಂತವ್ರನ್ನ ಪ್ಯಾರಾಪ್ರೊಫೆಷನಲ್ಸ್ ಅಂತ ಕರಿತೀವಿ. The mental health paraprofessional will provide clinical intervention to reinforce practice and model therapeutic techniques and treatment as directed by the mental health professionals. ಮಾನಸಿಕ ಆರೋಗ್ಯ ವೃತ್ತಿಪರ ವ್ಯಕ್ತಿಗಳು ಸೂಚಿಸಿದ ಎಲ್ಲ ರೀತಿಯ ಚಿಕಿತ್ಸೆ ಮತ್ತು ಮಧ್ಯಸ್ಥಿಕೆಯನ್ನು ಚಾಚು ತಪ್ಪದೆ ಪಾಲಿಸುವ ಮತ್ತು ಸೂಕ್ತ ಬೆಂಬಲವನ್ನು ಒದಗಿಸುವ ಕಾರ್ಯವನ್ನು ಮಾನಸಿಕ ಆರೋಗ್ಯ ಅರೆಕಾಲಿಕ ವೃತ್ತಿಪರರು ನಿರ್ವಹಿಸುತ್ತಾರೆ. ನಾನು ಆಗ್ಲೇ ಹೇಳಿದಂಗೆ ಸಪೋರ್ಟಿವ್ ಅಂದೆ, ಅಂದ್ರೆ ಈ ಡಾಕ್ಟರ್ಸು ಅಥವಾ ಬೇರೆ ಬೇರೆ ಸೈಕಾಲಜಿಸ್ಟ್, ಕ್ಲಿನಿಕಲ್ ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಸ್ಪೆಷಲಿಸ್ಟ್ ಅಂತ ಏನಿರ್ತಾರೆ, ಅವ್ರು ಏನ್ ಹೇಳ್ತಾರೋ ಅದನ್ನ ಅವ್ರು ಹೇಗೆ ಹೇಳಿರ್ತಾರೋ ಅದೇ ರೀತಿ ಫಾಲೋ ಅಪ್ ಮಾಡೋದು. ಮತ್ತೆ ಕ್ಲಿನಿಕಲ್ ಆಗಿ ಈಗ ಥೆರಪಿ ಹೀಗೆ ಕೊಡ್ಬೇಕು, ಇಷ್ಟು ದಿನನೇ ಕೊಡ್ಬೇಕು, ಇವ್ರಿಗೆ ಇಂಜೆಕ್ಷನ್ ಕೊಡ್ಬೇಕಾಗತ್ತೆ, ಇವ್ರಿಗೆ ಮೆಡಿಸಿನ್ಸ್ ಕೊಡ್ಬೇಕಾಗತ್ತೆ ಅಂತ ಹೇಳೋಗಿರ್ತಾರಲ್ಲ, ಅದನ್ನ ಫಾಲೋ ಅಪ್ ಮಾಡಿ ಅವ್ರಿಗೆ ತಲುಪಿಸುವಂತ ಜವಾಬ್ದಾರಿ ಪ್ಯಾರಾಪ್ರೊಫೆಷನಲ್ಸ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಏನೇನ್ ಮಾಡ್ತಾರೆ ಸ್ಪೆಸಿಫಿಕ್ ಆಗಿ? ನಂಬರ್ 1, ಸರ್ವ್ಸ್ ಆಸ್ ಅ ಪಾರ್ಟ್ ಆಫ್ ಕ್ಲೈಂಟ್ಸ್ ಟ್ರೀಟ್ಮೆಂಟ್ ಟೀಮ್. ಅರ್ಥೀಯ ಚಿಕಿತ್ಸಾ ತಂಡದ ಪ್ರಮುಖ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. ಸೊ ನಾವೇನು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಕರಿತೀವಿ, ಆ ಟೀಮ್ ಅಲ್ಲಿ ಪ್ಯಾರಾಪ್ರೊಫೆಷನಲ್ಸ್ ರೋಲ್ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಆ ತಂಡದ ಪ್ರಮುಖ ಭಾಗವಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ಅರ್ಥಿಗೆ ಬೇಕಾದಂತ ಚಿಕಿತ್ಸೆಯ ಭಾಗವಾದ ತಂಡದಲ್ಲಿ ಅವರ ಪಾತ್ರ ಅಗಾಧವಾದದ್ದು. 2, provides timely documentation to support the services rendered and provides written reports as required by other agencies. ಸೂಕ್ತ ಸಮಯದಲ್ಲಿ ದಾಖಲೆಗಳನ್ನು, ವರದಿಗಳನ್ನು ನಿರ್ವಹಿಸುತ್ತಾ ಸಂಬಂಧಿಸಿದ ಸಂಸ್ಥೆಗಳಿಗೆ ಅಗತ್ಯವಿದ್ದಲ್ಲಿ ಒದಗಿಸುವುದು. ಸೊ ಕೇಸ್ ಶೀಟ್ಸ್ ಆಗಲಿ, ಫೈಲ್ಸ್ ಆಗಲಿ, ಅದನ್ನೆಲ್ಲ ಮೇಂಟೈನ್ ಮಾಡೋದು ಕೂಡ ಇವರ ಪಾತ್ರ ಆಗಿರುತ್ತೆ. ಅದನ್ನ
ಯಾರಾದ್ರೂ ಹಾಸ್ಪಿಟಲ್ ಅವರು, ಅಡ್ಮಿನಿಸ್ಟ್ರೇಷನ್ ಅವರು, ಪೊಲೀಸ್ ಅವರು, ಲಾಯರ್ಸ್, ರಿಸರ್ಚರ್ಸ್ ಕೇಳಿದಾಗ ಅದನ್ನ ಕೊಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಅವರ ಪಾತ್ರ ತುಂಬಾ ಮುಖ್ಯ. ನಂಬರ್ 3, provide clinical supportive intervention according to the treatment plan on or off-site basis. ಆಸ್ಪತ್ರೆಯಲ್ಲಿ ಅಥವಾ ಹೊರಗಡೆ ಕ್ಲಿನಿಕಲ್ ಚಿಕಿತ್ಸೆಯ ಯೋಜನೆಗೆ ಅನುಗುಣವಾಗಿ ಬೆಂಬಲವನ್ನು ನೀಡುವುದು. ಸೊ ಹಾಸ್ಪಿಟ್ಲಲ್ಲಿ ಅಥವಾ ನೆಕ್ಸ್ಟ್ ಫಾಲೋ ಅಪ್ ಅಥವಾ ಬೇರೆ ಬೇರೆ ಯೂನಿಟ್ಸ್, ಕೇರ್ ಸೆಂಟರ್ಸ್ ಏನಿದೆ ಅಲ್ಲೆಲ್ಲ ರೋಗಿಗಳಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಯ ಯೋಜನೆ ಏನಿದೆ ಅದನ್ನ ಅನುಷ್ಠಾನಕ್ಕೆ ತರುವುದರಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತೆ. ಡಾಕ್ಟರ್ಸ್ ಏನ್ ಹೇಳಿರ್ತಾರೆ, ಎಷ್ಟು ವಾರ, ಎಷ್ಟು ತಿಂಗಳು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿರ್ತಾರೆ, ಒಂದು ಪ್ಲಾನ್ ಹಾಕಿರ್ತಾರೆ. ಆ ಪ್ಲಾನ್ ನ ಪ್ರಮುಖವಾಗಿ ಅನುಷ್ಠಾನ ಮಾಡೋರು ಮೆಂಟಲ್ ಪ್ಯಾರಾ ಪ್ರೊಫೆಷನಲ್ಸ್. 3 ಆಯ್ತು. ನೆಕ್ಸ್ಟ್ 4th one, ensures client attendance to initial medication and evaluation of follow-up. ಅನುಸರಣೆಯ ಮೌಲ್ಯಮಾಪನ ಮತ್ತು ಪ್ರಾರಂಭದ ವೈದ್ಯಕೀಯ ಉಪಚಾರಗಳಿಗೆ ಅರ್ಥಿಗಳ ಹಾಜರಿಯನ್ನು ಖಾತ್ರಿಪಡಿಸಿಕೊಳ್ಳುವುದು. ಸೊ ಈಗ ಇನಿಷಿಯಲ್ ಆಗಿ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ, ಪ್ರತಿರೋಧಿಸ್ತಾರೆ, ಬರದೇ ಇರ್ಬೋದು, ಆಬ್ಸೆಂಟ್ ಆಗ್ಬೋದು. ಅದನ್ನೆಲ್ಲ ಸರಿಪಡಿಸಿ ಅವರು ಕರೆಕ್ಟ್ ಆಗಿ ಹೇಳಿದ ಟೈಮ್ಗೆ ಬಂದು ಟ್ರೀಟ್ಮೆಂಟ್ ತಗೋತಾ ಇದ್ದಾರ ಅಂತ ನೋಡ್ಕೊಳ್ಳೋದು, ಮತ್ತೆ ಅದರ ಜೊತೆಗೆ ಫಾಲೋ ಅಪ್ ಮಾಡೋದ್ರ ಮೂಲಕ ಆ ಟ್ರೀಟ್ಮೆಂಟ್ ಎಷ್ಟು ಎಫೆಕ್ಟಿವ್ ಆಗಿದೆ, ಅದರಲ್ಲಿ ಏನಾದ್ರೂ ಕೊರತೆಗಳಿದೆಯಾ ಅಂತ ಕೂಡ ಪರಿಶೀಲಿಸುವ ಜವಾಬ್ದಾರಿಯನ್ನ ಪ್ಯಾರಾ ಪ್ರೊಫೆಷನಲ್ಸ್ ನಿಭಾಯಿಸ್ತಾರೆ. 5th one, provide support to medical records staff. ವೈದ್ಯಕೀಯ ದಾಖಲಾತಿ ಸಿಬ್ಬಂದಿಗಳಿಗೆ ಬೆಂಬಲವನ್ನು ನೀಡುವುದು. ಸೊ ಈಗ ಪ್ರತಿಯೊಂದು ವೈದ್ಯಕೀಯ ಪದ್ಧತಿ ನಡೆಯೋದು ದಾಖಲೆಗಳ ಮೇಲೆ, ರಿಪೋರ್ಟ್ಸು, ಸ್ಕ್ಯಾನಿಂಗು, ಮತ್ತೆ ಕೇಸ್ ರೆಕಾರ್ಡ್ಸು, ಡಾಕ್ಯುಮೆಂಟೇಶನ್ನು, ಇನ್ ಡಾಕ್ಯುಮೆಂಟೇಶನ್, ಔಟ್ ಡಾಕ್ಯುಮೆಂಟೇಶನ್, ಈ ತರ ಈ ಬೇರೆ ಬೇರೆ ದಾಖಲೆಗಳನ್ನ ಮೇಂಟೈನ್ ಮಾಡುವಂತ ಸ್ಟಾಫ್ ಏನಿರ್ತಾರೆ ಅವ್ರಿಗೆ ಇವರು ಸಪೋರ್ಟ್ ಮಾಡುವಂತ ಪಾತ್ರನ ನಿಭಾಯಿಸ್ತಾರೆ. 6th one, establish positive relationship with client, family and their supportive network. ಅರ್ಥಿ ಕುಟುಂಬ ಮತ್ತು ಅವರ ಸಂಪರ್ಕ ಜಾಲಗಳಿಗೆ ಧನಾತ್ಮಕ ಸಂಬಂಧವನ್ನು ಏರ್ಪಡಿಸುವುದು. ಸೊ ಪೇಷಂಟ್ಸ್ ಜೊತೆ ಒಂದು ಸೌಹಾರ್ದ ಸಂಬಂಧವನ್ನ, ಯಾಕಂದ್ರೆ ಮಾನಸಿಕ ರೋಗದಲ್ಲಿ ಸಂಬಂಧನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅವರಷ್ಟೇ ಅಲ್ಲ, ಅವರ ಕುಟುಂಬ ಸದಸ್ಯರು, ಅವರ ನೆರೆಹೊರೆಯವರು, ಗೆಳೆಯರು, ಸಹೋದ್ಯೋಗಿಗಳು, ಸಹವರ್ತಿಗಳು, ಅವರ ಜೊತೆ ಎಲ್ಲ ಕೂಡ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಉತ್ತಮ ಸಂಬಂಧವನ್ನ ಏರ್ಪಡಿಸೋದ್ರ ಮೂಲಕ ಚಿಕಿತ್ಸೆ ಯಶಸ್ವಿಯಾಗುವಂತೆ ಮಾಡೋದು ಅವರ ಪಾತ್ರ. ಇದು 6ನೇದು. ನೆಕ್ಸ್ಟ್ 7th, empower client to improve the day-to-day functionality, reducing stress and increasing ability to focus on the treatment goals. ಚಿಕಿತ್ಸೆಯ ಗುರಿಯೆಡೆಗೆ ಕೇಂದ್ರೀಕರಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತಾ ದಿನನಿತ್ಯದ ಕಾರ್ಯವನ್ನು ಸುಧಾರಿಸುವಂತೆ ಅರ್ಥಿಗಳನ್ನು ಸಶಕ್ತಗೊಳಿಸುವುದು. ಅಂದ್ರೆ ಕ್ಲೈಂಟು ಚಿಕಿತ್ಸೆಯ ಕಡೆಗೆ ಗಮನ ಕೇಂದ್ರೀಕರಿಸಬೇಕು. ಆ ರೀತಿಯಲ್ಲಿ ಅವರನ್ನ ಉತ್ತೇಜಿಸುವುದು, ಪ್ರೋತ್ಸಾಹಿಸುವುದು, ತನ್ಮೂಲಕ ತಮ್ಮ ಎಲ್ಲಾ ಕೆಲಸಗಳನ್ನ ಸ್ವಾವಲಂಬಿಯಾಗಿ, ಯಾರದೇ ಅವಲಂಬನೆ ಇಲ್ಲದೆ ತಮ್ಮ ಪಾಡಿಗೆ ತಾವು
ಸ್ವಾವಲಂಬಿ ಜೀವನವನ್ನು ನಡೆಸೋದಕ್ಕೆ ಏನೇನೆಲ್ಲ ಬೇಕು ಆ ರೀತಿಯ ಕ್ರಮವನ್ನ ಕೈಗೊಳ್ಳೋದು ಅವರ ಪಾತ್ರವಾಗಿರುತ್ತೆ. ಟು ಮೇಕ್ ದ ಕ್ಲೈಂಟ್ಸ್ ಎನೇಬಲ್ ದೆಮ್ ಟು ಪರ್ಫಾರ್ಮ್ ದ day-to-day function independently without depending on others, and also make them to concentrate towards the treatment goal. They should not distract towards the treatment goal. That is the role of paraprofessionals. 8, encourages client compliance with the treatment provided by therapists, counselors, physicians. ವೈದ್ಯರು, ಆಪ್ತ ಸಮಾಲೋಚಕರು ಮತ್ತು ಚಿಕಿತ್ಸಕರು ಸೂಚಿಸಿರುವ ಚಿಕಿತ್ಸೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಂತೆ ಅರ್ತಿಯನ್ನು ಪ್ರೇರೇಪಿಸುವುದು. ಸೊ ಪ್ರೊಫೆಷನಲ್ಸ್ ಅಂದಾಗ ನಾವು ಯಾರ್ಯಾರು ಅಂತ ಹೇಳಿದೀವಿ, ಕೌನ್ಸಿಲರ್ಸು, ಫಿಸಿಷಿಯನ್ಸು, ಥೆರಪಿಸ್ಟ್ಗಳು, ಇವರೆಲ್ಲ ಹೇಳಿರೋಂಥ ಚಿಕಿತ್ಸೆಗೆ ಪೂರಕವಾಗಿ ಅರ್ತಿಗಳು ಹೇಗೆ ಪ್ರತಿಕ್ರಿಯಿಸಬೇಕು, ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ಉತ್ತೇಜಿಸುವ ಪಾತ್ರವನ್ನ ಪ್ಯಾರಾಪ್ರೊಫೆಷನಲ್ಸ್ ನಿರ್ವಹಿಸ್ತಾರೆ. ಸೊ ದೇ ಶುಡ್ compliance, no, they should work in accordance with the treatment plan which are suggested by the physician, counselors and therapist. So the paraprofessionals has to see whether they are following it or not. That is the role of paraprofessionals. 9, monitors clients behavior in all environments. ಅರ್ತಿಯು ಎಲ್ಲಾ ರೀತಿಯ ವಾತಾವರಣದಲ್ಲಿ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಮೇಲ್ವಿಚಾರಣೆ ನಡೆಸುವುದು. ಅಂದ್ರೆ ಮಾನಿಟರ್ ಮಾಡೋದು, ಅವ್ರ ಮನೇಲಿದ್ದಾಗ ಹೇಗಿರ್ತಾರೆ, ಸ್ಕೂಲ್ ಕಡೆ ಇದ್ದಾಗ ಹೇಗಿರ್ತಾರೆ, ಹೊಸೊಬ್ರ ಜೊತೆ ಹೇಗೆ ವರ್ತಿಸ್ತಾರೆ, ಹಾಸ್ಪಿಟಲ್ ಇದ್ದಾಗ ಹೇಗಿರ್ತಾರೆ, ಕೇರ್ ಸೆಂಟರ್ಗಳಲ್ಲಿ ಏನಾದ್ರು ಇದ್ರೆ ಅಲ್ಲಿ ಹೇಗಿರ್ತಾರೆ. ಸೊ ಈ ರೀತಿ ಎಲ್ಲಾ ಕಡೆನೂ ಅವ್ರನ್ನ ಮಾನಿಟರ್ ಮಾಡುವಂತ ಪಾತ್ರವನ್ನು ಕೂಡ ಇವರು ನಿಭಾಯಿಸ್ತಾರೆ. ಸೊ ಇದಿಷ್ಟು ಪ್ಯಾರಾಪ್ರೊಫೆಷನಲ್ಸ್ ಏನ್ ಮಾಡ್ತಾರೆ, ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು.